ಕಾನೂನು ಸುವ್ಯವಸ್ಥೆ ಕಾಪಾಡುವಂತದ್ರಲ್ಲಿ ಪೊಲೀಸ್ ಇಲಾಖೆದು ಬಹಳ ಮುಖ್ಯವಾದಂತ ಪಾತ್ರ ಇದೆ. ಈಗ ಹಿಂದೆ ಈ ಅಧಿಕಾರ ಸರ್ಕಾರದ ಹಂತದಲ್ಲಿ ಇದ್ದಿದ್ದು, ಈಗ ತಾವು ಮತ್ತೆ ಅದನ್ನ ಬೋರ್ಡ್ಗೆ ವರ್ಗಾಯಿಸೋದ್ರ ಮೂಲಕ ಈಗಾಗಲೇ ರಾಜ್ಯವ್ಯಾಪಿ ಸಾಕಷ್ಟು ಈ ತರ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಆಗಿರುವಂತದ್ದು, ಬೇರೆ ಬೇರೆ ರೀತಿಯಾದಂತ ಅಕ್ರಮಗಳಲ್ಲಿ ಪೊಲೀಸ್ನವ್ರು ಭಾಗಿಯಾಗಿರುವಂತದ್ದು ಇವತ್ತು ಇಡೀ ರಾಜ್ಯವ್ಯಾಪಿ ಚರ್ಚೆ ಆಗ್ತಾ ಇದೆ. ನಾನ್ ಕೇಳುವಂತದ್ದು ಮಾನ್ಯ ಸಚಿವರೇ, ಈಗ ಸರ್ಕಾರ ಈ ಅಧಿಕಾರವನ್ನ ಬೋರ್ಡ್ಗೆ ವರ್ಗಾವಣೆ ಮಾಡುವಂತದ್ರಿಂದ ಏನು ಅಡ್ವಾಂಟೇಜ್ ಅನ್ನ ತಾವು ನೋಡ್ತಾ ಇದ್ದೀರಾ? ಯಾಕಂದ್ರೆ ಈಗ ಅವ್ರು ಏನಾದ್ರು ಸಣ್ಣ ಪ್ರಮಾಣದ ಡಿರ್ಲಿಕ್ಷನ್ ಏನೋ ಆ ಥರದಿದ್ದು ಅವ್ರು ತೀರ್ಮಾನ ಮಾಡಿದ್ರೆ ಅದು ಮಾನ್ಯ ಮಾಡ್ಬೋದು. ಆದ್ರೆ ಬಹಳಷ್ಟು ಈ ಯಾವ ಹಂತದ ಡಿರ್ಲಿಕ್ಷನ್ ಅಂತ ಏನಾರ ನೀವು ನಿಶ್ಚಯ ಮಾಡ್ತೀರಾ? ಅಥವಾ ಅವರ ಯಾವ ಲೋಪದೋಷಗಳು, ಅವರ ಸರ್ವಿಸ್ ನಲ್ಲಿ ಕಾಣುವಂತ ಲೋಪದೋಷಗಳಿಗೆ ಇಷ್ಟು ಲೋಪಗಳನ್ನ ಈ ಬೋರ್ಡ್ ಮಾಡ್ಬೋದು, ಉಳಿದಂತದ್ದು ಸರ್ಕಾರದ ಹಂತಕ್ಕೆ ಮಂತ್ರಿಗಳ ಹಂತಕ್ಕೆ ಬರ್ಬೋದು ಅನ್ನೋಂಥದ್ದು ಏನಾರ ವರ್ಗೀಕರಣ ಮಾಡ್ತೀರಾ? ಎಲ್ಲವೂ ಕೂಡ ನೀವು ಬೋರ್ಡ್ಗೆ ಕೊಟ್ಬಿಟ್ರೆ ಸರ್ಕಾರಕ್ಕೆ ಏನ್ ನಿಯಂತ್ರಣ ಇರುತ್ತೆ? ಅಧಿಕಾರಿಗಳು ತಪ್ಪು ಮಾಡಿರುವಂತದ್ರಲ್ಲಿ ಹೌದು, ಈ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡುವಂತದಕ್ಕೆ ಅರ್ಹರಾಗಿದ್ದಾರೆ ಅಥವಾ ಇಲ್ಲ ಅನ್ನುವಂತ ಹಕ್ಕನ್ನ ನೇರ ನೀವು ಬೋರ್ಡ್ಗೆ ಕೊಟ್ಬಿಟ್ರೆ ಬೋರ್ಡ್ ಅಲ್ಲಿರೋಂಥವ್ರು ಮತ್ತು ಎಲ್ಲ ಅಧಿಕಾರಿಗಳೇನೆ, ಅವರೇ ನಿರ್ಣಯ ಮಾಡಬೇಕಾದಂತವ್ರೆ ಇರ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಈ ಒಂದು ಶಕ್ತಿ ಅಥವಾ ಜವಾಬ್ದಾರಿಯನ್ನ ಒಂದು ಸಂಸ್ಥೆಗೆ ನೀಡೋದ್ರ ಮೂಲಕ ತನಗೆ ಇರಬಹುದಾದಂತ ಒಂದು ಅತೀಮವಾದಂತ ಒಂದು ಏನು ಒಂದು ಕಾನೂನುದತ್ತವಾಗಿದೆ ಒಂದು ಇಲಾಖೆಗೆ, ಅದನ್ನೇ ಡೈಲ್ಯೂಟ್ ಮಾಡ್ತಾ ಇದ್ದೇವೆ ಅಂತ ತಮಗೆ ಅನ್ನಿಸ್ತಾ ಇಲ್ವಾ? ಯಾಕಂತಂದ್ರೆ ಈಗ ಆಯ್ತು, ಕೆಳಗಡೆ ಕಾನ್ಸ್ಟೇಬಲ್ ಹಂತದಲ್ಲಿರೋದು, ASI ಹಂತದಲ್ಲಿರೋಂಥದ್ದು, ಈ ತರದಂತ ಹೆಡ್ ಕಾನ್ಸ್ಟೇಬಲ್ ಹಂತದಲ್ಲಿರೋಂಥದ್ದು ನೀವು ಒಂದು ಬೋರ್ಡಿಗೆ ತರ್ಬೋದು. ಆದ್ರೆ ಸಪೋಸ್ ಅವ್ರು ಇನ್ನೂ ಹಿರಿಯ ಅಧಿಕಾರಿಗಳಿದ್ದಾರೆ, DSP ರ್ಯಾಂಕು, DOSP ರ್ಯಾಂಕು, ಅಡಿಷನಲ್ SP ಅಥವಾ ಈ ತರದವ್ರು ಇದ್ದಾರೆ ಅಂತಂದ್ರೆ ಆ ತರದಕ್ಕೆ ಏನ್ ಮಾಡ್ತೀರಾ? ತಾವೇನಾದ್ರೂ ಕ್ಯಾಟಗರೈಸೇಷನ್ ಆಫ್ ಪೊಸಿಷನ್ ಅಂತ ಮಾಡಿದೀರಾ ಅವ್ರ ಟೈಟಲಿಗೆ ಸರಿಯಾಗಿ, ಅಥವಾ ಎಲ್ಲವೂ ಕೂಡ ಬೋರ್ಡಿಗೆ ಹೋಗುತ್ತಾ? ಯಾಕಂದ್ರೆ ಇವತ್ತು ಏನಾಗಿದೆ ಮಾನ್ಯ ಸಚಿವರೇ, ಇವತ್ತು ಕೇವಲ ಅಧಿಕಾರಿಗಳ ಹಂತದಲ್ಲಿ ನಿರ್ಣಯ ಆಗುವಂತದ ಅನೇಕ ರೀತಿಯಲ್ಲಿ ತಪ್ಪು ನಿರ್ಣಯ ಆಗಿರುವಂತದನ್ನ ನಾವು ನೋಡ್ತೀವಿ. ಆದ್ರೆ ಸರ್ಕಾರ ಮಾಡಿದಾಗ ಸರ್ಕಾರ ಉತ್ತರದಾಯಿತ್ವ ಇರುತ್ತೆ. ಸರ್ಕಾರದ ನಿರ್ಣಯಕ್ಕೆ ಬೇರೆ ಇಡೀ ರಾಜ್ಯದ ಜನತೆಗೆ ಮತ್ತು ವಿರೋಧ ಪಕ್ಷದವ್ರು ಎಲ್ಲರೂ ಕೂಡ ಉತ್ತರದಾಯಿತ್ವ ಇರುತ್ತೆ. ಆದ್ರೆ ನೀವು ಒಂದು ಬೋರ್ಡಿಗೆ ಸೀಮಿತಗೊಳಿಸ್ಬಿಟ್ರೆ ಎಲ್ಲೋ ಒಂದು ಕಡೆ ಇದನ್ನ ಕಂಪ್ಲೀಟ್ ಆಗಿ ನಾವು ಆ ತಂಡದಲ್ಲಿರುವಂತ ಕೆಲವೇ ಕೆಲವು ಜನಕ್ಕೆ ಈ ಶಕ್ತಿಯನ್ನ ಕೊಟ್ಟಂಗಾಗುತ್ತೆ.